ನಮಸ್ಕಾರ ವೀಕ್ಷಕರೇ, ಶ್ರೀಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಟಾಪಿಕ್ ಹೇಳ್ಬಿಡ್ತೀನಿ. ಏನಪ್ಪ ಟಾಪಿಕ್ ಅಂತ ಅಂದರೆ, ಸುದೀಪ್ ಸರ್ ಮಾರ್ಕ್ ಚಿತ್ರದ ಟೈಟಲ್ಗೆ ಸಂಕಷ್ಟ ಒದಗಿದೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ರಾಜ್ಕುಮಾರ್ ಸರ್ ಏಳುಮಲೆ ಚಿತ್ರವನ್ನು ನೋಡಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ರಾಮ್ಕುಮಾರ್ ಅವರ ಮಗಳು ಧನ್ಯಾ ರಾಮ್ಕುಮಾರ್ ಅವರ ಇನ್ಸ್ಟಾಗ್ರಾಮ್ ಫೋಟೋಸು ತುಂಬಾ ವೈರಲ್ ಆಗಿದೆ. ಈಗ ನಾನು ಫಸ್ಟು ಸುದೀಪ್ ಸರ್ ಅವ್ರ ಮಾರ್ಕ್ ಚಿತ್ರದ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಪ್ಪ ಅಂತ ಅಂದರೆ, ಇದೇ ಮಾರ್ಕ್ ಅನ್ನೋ ಟೈಟಲ್ನ ಇದನ್ನ ಸಿನಿಮಾ ಚೇಂಬರ್ ಅವರು ಈಗಾಗಲೇ ಬೇರೆ ಚಿತ್ರಕ್ಕೆ ನೀಡಿದ್ದಾರಂತೆ. ಅದು ಸುದೀಪ್ ಸರ್ ಅವರ ಚಿತ್ರಕ್ಕೆ ಕೊಡೋಕ್ಕಿಂತ ಮುಂಚೆ ಕೊಟ್ಟಿದ್ದಾರಾ ಅಥವಾ ಇಡ್ಲಿಗೆ ಆದ್ಮೇಲೆ ಕೊಟ್ಟಿದ್ದಾರಾ ಅನ್ನೋ ವಿಷಯ ಇನ್ನೂ ಗೊತ್ತಿಲ್ಲ. ಅವರು ನಮ್ಗೆ ಕೊಟ್ಟಿರೋ ಹೆಸರನ್ನೇ ಸುದೀಪ್ ಸರ್ ಅವ್ರ ಚಿತ್ರಕ್ಕೂ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಪ್ಪೀಲ್ ಹೋಗಿದ್ದಾರೆ. ಕಾದು ನೋಡಬೇಕು ಈ ಚಿತ್ರದ ಟೈಟಲ್ ಯಾರಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇನ್ ಕೇಸು ಸುದೀಪ್ ಸರ್ ಅವ್ರ ಚಿತ್ರಕ್ಕಿಂತ ಮುಂಚೆನೇ ಅವ್ರಿಗೇನಾದರೂ ಟೈಟಲ್ ಏನಾದರೂ ಕೊಟ್ಟಿತ್ತು ಅಂತಂದರೆ ಇದು ಚೇಂಜ್ ಆಗೋ ಸಾಧ್ಯತೆ ಇದೆ. ಕಾದು ನೋಡೋಣ ಅಲ್ಲಿವರೆಗೂ. ಹಾಗೆ ರಾಜ್ಕುಮಾರ್ ಸರ್ ಏಳುಮಲೆ ಚಿತ್ರವನ್ನು ನೋಡಿ ತುಂಬಾ ಚೆನ್ನಾಗಿದೆ. ನಟನೆ, ನಿರ್ದೇಶನ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಕುತೂಹಲ ಇದೆ ಮುಂದೆ ಏನಾಗುತ್ತೆ ಅಂತ. ಬೋರ್ ಆಗೋದಿಲ್ಲ, ವೀಕ್ಷಕರು ನೋಡ್ತಾ ಎದ್ದು ಹೋಗಲ್ಲ. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅವರೇ ಅಪ್ರಿಸಿಯೇಟ್ ಮಾಡಿದ್ದಾರೆ. ಸಿನಿಮಾವನ್ನು ನೋಡಿ ಅಪ್ರಿಸಿಯೇಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನು, ಅದೇ ರಾಮ್ಕುಮಾರ್ ಅವರ ಮಗಳು ಧನ್ಯಾ ರಾಮ್ಕುಮಾರ್ ಅವರು ಸದ್ಯಕ್ಕೆ ಶೂಟಿಂಗು, ಸಿನಿಮಾ ಇದೆಲ್ಲ ಬಿಟ್ಟು ದೇಶ ವಿದೇಶನ ಸುತ್ತಕ್ಕೆ ಹೋಗಿದ್ದಾರೆ. ಅಲ್ಲಿ ಸಮುದ್ರದ ಮುಂದೆ ತೆಗೆದಿರೋ ಅಂಥ ಒಂದು ಫೋಟೋ ತುಂಬಾ ವೈರಲ್ ಆಗಿದೆ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ರಾಮ್ಕುಮಾರ್ ಅವರ ಮಗಳು. ಸೊ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಲೈಕ್ಸು, ಕಮೆಂಟ್ಸು, ಹಾರ್ಟ್ಸು ಎಲ್ಲ ತುಂಬಾ ಜಾಸ್ತಿ ಬಂದಿದೆ. ಇದು ಇವತ್ತಿನ ಸುದ್ದಿ. ಇಷ್ಟು ಹೇಳಿ ನಾನು ಇಲ್ಲಿಗೆ ಈ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಕೊಡಿ. ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.